ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಸೃಷ್ಟಿಕರ್ತನು, ರಕ್ಷಕನು, ನಮ್ಮೆಲ್ಲರ ಪೋಷಕನಾಗಿರುವ, ಶಾಶ್ವತ ನಿವಾಸ ಸ್ಥಾನವಾಗಿರುವ, ನಮ್ಮೆಲ್ಲರ ಶಾಶ್ವತ ನಿವಾಸ ಸ್ಥಾನವಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸುವ ದೇವರಾಗಿದ್ದಾನೆ ಪ್ರಭು. ತನ್ನ ಪ್ರಸನ್ನ ಮುಖದಿಂದ ನೋಡಿ ನಮ್ಮನ್ನು ತನ್ನ ನಿವಾಸಕ್ಕೆ ಸಿದ್ಧಪಡಿಸುತ್ತಿದ್ದಾನೆ ಪ್ರಿಯರೇ. ಯೇಸುವನ್ನು ವಿಶ್ವಾಸುವುದಾದರೆ ನೀವು ದೇವರ ಮಕ್ಕಳಾಗಿದ್ದೀರಿ ಎಂದರ್ಥ. ಇಲ್ಲದಿದ್ದರೆ ದೇವರಿಂದ ದೂರವಾಗಿದ್ದೀರಿ. ಹೌದು ಪ್ರಿಯರೇ, ಯೇಸುವಿನ ಸಮೀಪಕ್ಕೆ ಬನ್ನಿರಿ. ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ಆಗ ಬೆಳಕಿನ ಮಕ್ಕಳಾಗುವಿರಿ. ಕತ್ತಲೆ ಬರುತ್ತದೆ, ಆಗ ಮಾಡುವುದಕ್ಕೆ ಕೆಲಸ ಇರುವುದಿಲ್ಲ. ಹೌದು ಪ್ರಿಯರೇ, ಜೀವಂತವಾಗಿರುವಾಗಲೇ ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸಿ ಆತನು ಕೊಟ್ಟ ಪ್ರತಿಯೊಂದು ಆಜ್ಞೆಗಳಲ್ಲಿ ಚಾಚು ತಪ್ಪದೆ ನಡೆಯುವ ಕೃಪೆಯನ್ನು ಬೇಡಿಕೊಂಡು ಸಫಲರಾಗೋಣ. ಬನ್ನಿರಿ ಪ್ರಿಯರೇ, ಈ ದಿನ ನಾವು ಧ್ಯಾನಿಸಲಿರುವಂಥ ಸರ್ವಶಕ್ತ ದೇವರ ಆಗಿರುವ ವಾಕ್ಯಭಾಗ ಅಂಶ ನೂತನ ಮನೆ, ನ್ಯೂ ಹೋಮ್, ಹೊಸ ಮನೆ ಎನ್ನುವ ಅಂಶದ ಕುರಿತು ದೇವರ ಜೀವಂತ ವಾಕ್ಯವಾದ ದೇವರ ವಾಕ್ಯ ಭಾಗದಿಂದ ಧ್ಯಾನಿಸೋಣ ಪ್ರಿಯರೇ. ಹೀಗೆ ನಾವು ನಮ್ಮ ಆದಿಯಿಂದಲೂ ನಮ್ಮ ನಿತ್ಯ ನಿವಾಸ ಸ್ಥಾನವಾಗಿರುವ ಬೆಟ್ಟ ಗುಡ್ಡಗಳು ಉಂಟಾಗುವುದಕ್ಕಿಂತ ಮುಂಚೆ, ಭೂದೇಶಗಳು ಅದರ ಪ್ರದೇಶಗಳು ಉಂಟಾಗುವುದಕ್ಕಿಂತ ಮೊದಲೇ ದೇವರೇ ನಮ್ಮ ನಿತ್ಯ ನಿವಾಸ ಸ್ಥಾನವಾಗಿದ್ದಾನೆ ಪ್ರಿಯರೇ. 90ನೇ ಕೀರ್ತನೆ 1ನೇ ವಾಕ್ಯದಂತೆ ಈ ವಾಕ್ಯದ ಮೂಲಕ ದೇವರೇ ನಮ್ಮ ಮನೆಯಾಗಿದ್ದಾನೆ ಎಂದು, ಆತನಲ್ಲಿ ನಮ್ಮ ಕೋಣೆಗಳಿವೆ ಎಂದು ತಿಳಿದುಕೊಳ್ಳಲು ವಾಕ್ಯದ ಮೂಲಕ ಪ್ರಯತ್ನಿಸಿ ಸಫಲರಾಗೋಣ ಪ್ರಿಯರೇ. ಆಶೀರ್ವಾದ ಹೊಂದೋಣ. ಪ್ರಾರ್ಥನೆ ಮಾಡಿಕೊಂಡು ನೂತನ ಮನೆ, ನ್ಯೂ ಹೋಮ್ ಎನ್ನುವ ವಾಕ್ಯಾಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪ್ರೀತಿ ಸ್ವರೂಪನೇ, ಆತ್ಮ ಸ್ವರೂಪನೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಧರ್ಮ ಸ್ವರೂಪನೇ, ನೀತಿ ಸ್ವರೂಪ, ನಂಬಿಗಸ್ತನಾದ ಏಕದೇವರೇ. ಹೌದು ದೇವ, ನೀವು ನಮ್ಮನ್ನು ಪ್ರೀತಿಯಿಂದ ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿಸಿ, ನಿಮ್ಮ ಹೋಲಿಕೆಯಲ್ಲಿ ನಿರ್ಮಿಸಿ, ನಿಮ್ಮ ಜೀವ ಶ್ವಾಸವನ್ನು ಊದಿ ನಿಮ್ಮಂತೆ ಜೀವಿಸಲೆಂದು ನಮ್ಮನ್ನು ನಿರ್ಮಿಸಿದ್ದೀರಿ ತಂದೆ. ನಿಮ್ಮ ಒಡನಾಟದಲ್ಲಿ ಇರಲೆಂದು, ನಿಮ್ಮನ್ನು ಆರಾಧಿಸಲೆಂದು, ನಿಮ್ಮನ್ನು ಮಹಿಮೆಪಡಿಸಲೆಂದು ನಮ್ಮನ್ನು ನಿರ್ಮಿಸಿದ್ದೀರಿ. ಇಂಥ ಸತ್ಯ ಜ್ಞಾನದೊಳಗೆ, ಜೀವಿತದೊಳಗೆ, ನಿತ್ಯ ಜೀವದೊಳಗೆ ವಾಕ್ಯ ಕೇಳುತ್ತಿರುವ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಬೇಕೆಂದು ಈಗ ಕೇಳುತ್ತಿರುವ ಆ ನೂತನ ಮನೆ ನಮಗೋಸ್ಕರ ಪರಲೋಕದಲ್ಲಿ ಸಿದ್ಧ ಮಾಡುತ್ತಿದ್ದೀರಿ ಪ್ರಭುವೆ. ಆ ನೂತನ ಮನೆ ಕುರಿತು ನೀವೇ ಆದಿಯಿಂದಲೂ ನಮ್ಮ ನಿತ್ಯ ನಿವಾಸ ಸ್ಥಾನವಾಗಿದ್ದೀರಿ ಎನ್ನುವ ಅಂಶವನ್ನು ಕುರಿತು ಧ್ಯಾನಿಸಲು ಹೋಗುವಾಗ ನೀವೇ ನಮ್ಮ ನಿತ್ಯ ನಿವಾಸ ಸ್ಥಾನವಾಗಿರಿ ತಂದೆ. ನೀವು ನಮಗಾಗಿ ಸಿದ್ಧ ಮಾಡಲು ಹೋಗಿರುವ ಆ ಮನೆಯನ್ನು ಸಿದ್ಧ ಮಾಡುತ್ತಿರುವಂತೆ ನಮ್ಮನ್ನು ಕೂಡ ಆ ಮನೆಗೆ ಸೇರಲು ಸಿದ್ಧ ಮಾಡಿರಿ ಹಿಂದೆ, ಈಗಲೇ. ಅದು ಪ್ರಭುವೆ, ನೀವೇ ನಮ್ಮ ಬೆಳಕಾಗಿ, ನಮ್ಮ ಆರೋಗ್ಯವಾಗಿ, ನಮ್ಮ ಭುಜಬಲವಾಗಿ ಶತ್ರುವಿನ ಪ್ರತಿಯೊಂದು ಕಾರ್ಯಗಳನ್ನು ನಾಶ ಮಾಡುತ್ತಾ ಬರಬೇಕೆಂದು, ನಮ್ಮೊಳಗಿನ ನೀವು, ನಿಮ್ಮೊಳಗೆ ನಾವು ಪರಿಶುದ್ಧಾತ್ಮನ ಮೂಲಕ ವಾಸ ಮಾಡಿ ಆ ದೈವಿಕ ಜೀವನವನ್ನು ಅನುಭವಿಸುತ್ತಾ ಧೈರ್ಯವಾಗಿ ಲೋಕವನ್ನು, ಎಲ್ಲ ಕಷ್ಟ ಸಂಕಟಗಳನ್ನು ಧೈರ್ಯದಿಂದ ಜಯಿಸುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ನೀವೇ ಮಾಡಿ ಮಹಿಮೆ ಹೊಂದಿಕೊಳ್ಳಬೇಕೆಂದು ತಂದೆ ಸರ್ವಶಕ್ತನೇ ಯೇಸು ಕ್ರಿಸ್ತನಾದ ನಿಮ್ಮ ಪ್ರಿಯ ಕುಮಾರ ನಾಮದಲ್ಲಿ ಸ್ತೋತ್ರ, ವಂದನೆ, ಆರಾಧನೆ ಸಮರ್ಪಿಸುತ್ತಾ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವಂದನೆ ತಂದೆ. ಬನ್ನಿರಿ ಪ್ರಿಯರೇ, ಈ ದಿನ, ಈ ಕ್ಷಣ ನಾವು ವರ್ಷದ ಕೊನೆಯ ಭಾಗದಲ್ಲಿರುವಾಗ ಒಂದು ಅನುಕೂಲಕರವಾದ ಜೀವ ನೀಡುವ, ನಿರೀಕ್ಷೆ ನೀಡುವ, ನಂಬಿಕೆ ನೀಡುವ, ಪ್ರೀತಿ ತುಂಬಿಸುವ, ಪರಿಶುದ್ಧಾತ್ಮನಿಂದ ತುಂಬ ಒಂದು ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಅಂಶ ನೂತನ ಮನೆ, ನ್ಯೂ ಹೋಮ್. ಇದನ್ನು ಕುರಿತು ನಾವು ಧ್ಯಾನಿಸುವುದಾದರೆ, ನಾವು ದೇವರಲ್ಲಿ ನಿಶ್ಚಂಚಲ, ಸ್ಥಿರ ನಂಬಿಕೆ, ವಿಶ್ವಾಸ, ಪ್ರೀತಿ, ನಿರೀಕ್ಷೆ ಇಡುವವರಾದರೆ ಅವರಿಗೆ ಈ ವಾಕ್ಯ ಅನ್ವಯಿಸುತ್ತದೆ ಪ್ರಿಯರೇ. ಯಾವುದಂದರೆ, ನಾವು ಯೋಹಾನನ ಸುವಾರ್ತೆ ನೋಡುವುದಾದರೆ 14ನೇ ಅಧ್ಯಾಯ 1ನೇ ವಾಕ್ಯ, 2ನೇ ವಾಕ್ಯ, 3ನೇ ವಾಕ್ಯ ನೋಡೋಣ ಪ್ರಿಯರೇ. ಗಾಸ್ಪೆಲ್ ಜಾನ್ ಚಾಪ್ಟರ್ 14 ವರ್ಸ್ 1 to 3 ವರ್ಡ್.
ಇಲ್ಲಿ ನೋಡುವುದಾದರೆ ಪ್ರಿಯ ದೇವರಿಗೆ ಅಮೂಲ್ಯರು, ಘನವಂತರು, ಅತಿ ಪ್ರಿಯರಾದ ಮಕ್ಕಳೇ, ವಿಶ್ವಾಸಿಗಳೇ, ದೇವ ಪ್ರಜೆಗಳೇ, ಸೇವಕರೇ, ಪ್ರಭು ಹೇಳುತ್ತಿದ್ದಾನೆ ತನ್ನಲ್ಲಿ ವಿಶ್ವಾಸವಿಟ್ಟವರಿಗೆ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಯೋಹಾನ ಸುವಾರ್ತೆ 1-3 ವಾಕ್ಯ, 14ನೇ ಅಧ್ಯಾಯ 1-3 ವಾಕ್ಯ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ ಅಂದನು. ಹೌದು ಪ್ರಿಯರೇ, ತಮ್ಮ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ತೋಮನು ಕೇಳುವಾಗ, ಫಿಲಿಪ್ಪನು ಕೇಳುವಾಗ ಅವರಿಗೆ ಪ್ರಭು ಹೀಗೆ ಉತ್ತರಿಸುತ್ತಾನೆ, ನಾನು ಹೋಗುವ ಮಾರ್ಗ ನಿಮಗೆ ತಿಳಿದಿದೆ. ಆ ಶಿಷ್ಯರಲ್ಲಿ ಒಬ್ಬಾತನು, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ಅಷ್ಟೇ ಸಾಕು ಎಂದಾಗ, ಫಿಲಿಪ್ಪನೇ, ಇನ್ನೂ ನೀನು ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದವನಾಗಿದ್ದಾನೆ. ಹೌದು ಪ್ರಿಯರೇ, ನಾವು ಪ್ರಭುವಿನಲ್ಲಿ ತಂದೆಯನ್ನು ನೋಡಲು ತಂದೆ ಅನುಗ್ರಹ ಮಾಡಿದ್ದಾನೆ ಪ್ರಿಯರೇ. ಯಾಕೆಂದರೆ ಮೋಶೆ ಪ್ರವಾದಿ ನಾವು ನೋಡುತ್ತೇವೆ, ವಿಮೋಚನಾ ಕಾಂಡದಲ್ಲಿ ದೇವರ ಮಹಿಮೆಯನ್ನು, ದೇವರ ಸ್ವರೂಪವನ್ನು ನೋಡಲು ಇಚ್ಛಿಸುತ್ತಾನೆ. ಆದರೆ ದೇವರ ಆತನಿಗೆ ಕೊಟ್ಟ ಉತ್ತರ, ನನ್ನನ್ನು ನೋಡಿ ಬದುಕಿ ಉಳಿಯುವ ನರ ಮನುಷ್ಯನು ಯಾರೂ ಇಲ್ಲ ಎಂದು. ಆದರೆ ನನ್ನ ನಿಜ ಸ್ವರೂಪವನ್ನು ತಕ್ಕ ಕಾಲದಲ್ಲಿ ಭೂಮಿಯ ಮೇಲೆ ಬರಮಾಡುತ್ತೇನೆ, ಆಗ ನನ್ನನ್ನು ನೋಡಲು ಸಾಧ್ಯ ಎಂದು ದೇವರು ಹಳೆಯ ಒಡಂಬಡಿಕೆಯಲ್ಲಿ ನುಡಿಸಿದ್ದಾನೆ ಪ್ರಿಯರೇ, ವಾಕ್ಯದ ಮೂಲಕ. ಆ ವಾಕ್ಯವನ್ನೇ ಪ್ರಭು ಯೇಸು ಕ್ರಿಸ್ತನು ಹೇಳುತ್ತಾನೆ ಶಿಷ್ಯರಿಗೆ, ನೀವು ನೋಡುವ ಕಣ್ಣುಗಳು ಭಾಗ್ಯವುಳ್ಳವು, ನೀವು ಕೇಳುವ ಕಿವಿಗಳು ಭಾಗ್ಯವುಳ್ಳವು. ಏಕೆಂದರೆ ಎಷ್ಟೋ ಪ್ರವಾದಿಗಳು, ಮೋಶೆ ಕೂಡ ಆಗಿರ್ಬೋದು, ಎಷ್ಟೋ ಪ್ರವಾದಿಗಳು, ಅರಸರು, ದಾವೀದನು ಕೂಡ ಆಗಿರ್ಬೋದು, ಮೋಶೆ ಪ್ರವಾದಿಯಾಗಿರ್ಬೋದು, ದಾವೀದ ರಾಜರು ಆಗಿರ್ಬೋದು, ಈ ದಿನವನ್ನು ನೋಡಲು ಅವರು ಎಷ್ಟೋ ಅಪೇಕ್ಷಿಸಿದರೂ ಅವರು ನೋಡಲೂ ಇಲ್ಲ, ಕೇಳಲೂ ಇಲ್ಲ, ಕಾಣಲೂ ಇಲ್ಲ ಎಂದು ಪ್ರಭು ಶಿಷ್ಯರಿಗೆ ಹೇಳ್ತಾನೆ ಪ್ರಿಯರೇ. ಹೌದು ಪ್ರಿಯರೇ, ನಾವಾದರೂ ವಿಶ್ವಾಸದ ಮೂಲಕ, ಪವಿತ್ರಾತ್ಮನ ಮೂಲಕ, ಆತ್ಮೀಯ ಕಣ್ಣುಗಳಿಂದ ಪ್ರಭುವಿನ ದರ್ಶನ ನೋಡುವಲು ಅನುಗ್ರಹ ನೀಡಿದ್ದಾನೆ ಪ್ರಿಯರೇ ಪ್ರಭು. ಹೀಗೆ ನಾವು ದೇವರ ಮಕ್ಕಳಾಗಿ ಯೇಸುವಿನ ಮೂಲಕ ದೇವರ ಮನೆಯವರಾಗಿದ್ದೇವೆ ಪ್ರಿಯರೇ. ನೂತನ ಮನೆ ಎನ್ನುವ ಅಂಶದೊಳಗೆ ನಾವು ನೋಡುವುದಾದರೆ ಪ್ರಿಯರೇ, ನ್ಯೂ ಹೋಮ್, ಈ ಅಂಶದೊಳಗೆ ನೋಡುವುದಾದರೆ ನಾವು ಧೈರ್ಯದಿಂದ ಇರುವವರ, ವಿಶ್ವಾಸಿಗಳ, ಸೇವಕರ, ಪ್ರಜೆಗಳ ಬಗ್ಗೆ ನೋಡಿದೆವು ಪ್ರಿಯರೇ. ನಮಗಾಗಿ ಪ್ರಭು ಭಯಪಡಬೇಡಿರಿ, ಕಳವಳಗೊಳ್ಳಬೇಡಿರಿ ಎಂದು ಹೇಳಿದ್ದಾನೆ. ಹಾಗೆ ನಾವು ಭಯಪಡದೆ ಕಳವಳಗೊಳ್ಳದೇ ಇದ್ದರೆ ಪ್ರಭು ಹೇಳಿದಂತೆ, ನಿಮಗೋಸ್ಕರ ನಾನು ಮನೆಯನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ, ಸಿದ್ಧ ಮಾಡಿದ ಮೇಲೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನಾನಿರುವಲ್ಲಿ ನೀವು ಕೂಡ ಇರಬೇಕು. ಅದು ಪ್ರಿಯರೇ, ಇಂಥ ಧೈರ್ಯದಿಂದ ತುಂಬಿದ ವಚನ ಹೇಳಿದ್ದಾನೆ ಪ್ರಿಯರೇ. ಇದನ್ನು ವಿಶ್ವಾಸಿಸುವ ಪ್ರತಿಯೊಬ್ಬನು ನಿಜವಾಗಿಯೂ ಪ್ರಭುವಿನ ವಾಕ್ಯಕ್ಕೆ 100% ವಿಧೇಯತೆಯಾದಂತೆ. ಇನ್ನೂ ಕೆಲವು ವಿಶ್ವಾಸಿಗಳು ಇದ್ದಾರೆ ಪ್ರಿಯರೇ. ಅವರು ಯಾರಂದರೆ, ಅವರು ವಿಶ್ವಾಸಿದ್ರು ಕೂಡ ಕೆಲವೊಂದು ಸರಿ ಭಯಪಡುತ್ತಾರೆ, ನಿರೀಕ್ಷೆ ಇಲ್ಲದವರಾಗಿರುತ್ತಾರೆ, ನಿರಾಶೆ ಪಡುತ್ತಾರೆ, ಚಿಂತಿಸುತ್ತಾರೆ, ದೇವರನ್ನು ತಪ್ಪಾಗಿ ಕೆಲವು ಭಾಗಗಳಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಬಗ್ಗೆ ನೋಡುವುದಾದ ಪ್ರಿಯರೇ, ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 5ನೇ ವಾಕ್ಯ ಪ್ರಿಯರೇ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 5ನೇ ವಾಕ್ಯ, ಎಕ್ಲೆಸಿಯಾಸ್ಟಸ್ ಚಾಪ್ಟರ್ 11 ಚಾಪ್ಟರ್ 12 ವರ್ಸ್ 5th ವರ್ಡ್. ಇಲ್ಲಿ ನೋಡುವುದಾದರೆ, ಇದಲ್ಲದೆ ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ, ದಾರಿಯಲ್ಲಿ ಅಪಾಯ, ಬಾದಾಮಿಯ ಮರವು ಹೂ ಬಿಡುವುದು, ಮಿಡತೆಯು ಕೂಡ ಭಾರವಾಗುವುದು, ಆಶೆಯು ಕುಂದುವುದು, ಮನುಷ್ಯನು ತನ್ನ ನಿತ್ಯ ಗೃಹಕ್ಕೆ ಹೊರಡುವುದಕ್ಕಿದ್ದಾನಲ್ಲ, ಗೋಳಾಟದವರು ಬೀದಿಯಲ್ಲಿ ತಿರುಗುವರು. ಹೌದು ಪ್ರೇರೆ, ಹೀಗೆ ಅವರು ಪ್ರಭುವಿನ ವಾಕ್ಯವನ್ನು ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಬರೆದಂತೆ, ನಿಮಗೋಸ್ಕರ ಸ್ಥಳ ಸಿದ್ಧ ಮಾಡಲು ಹೋಗುತ್ತಿದ್ದೇನೆ, ಕೊಠಡಿಯನ್ನು, ಗುಡಾರವನ್ನು, ಮನೆಯನ್ನು, ಭಯಪಡಬೇಡಿ, ಹೃದಯದಲ್ಲಿ ಕಳವಳಗೊಳ್ಳಬೇಡಿರಿ,
ಎಂದು ಆ ವಾಕ್ಯವನ್ನು ಜ್ಞಾಪಿಸಿಕೊಳ್ಳಲಾರದೆ ಕೆಲವರು ಹೃದಯದಲ್ಲಿ ಭಯಪಟ್ಟು ಕಳವಳಗೊಳ್ಳುವವರಾಗಿದ್ದಾರೆ ಪ್ರಿಯರೇ. ಅವರು ತಮ್ಮ ಮುಪ್ಪಿನ ಅವಸ್ಥೆಯಲ್ಲಿ ಕಣ್ಣಿನ ದೃಷ್ಟಿ ಮಂದವಾದಾಗ, ಕಿವಿ ಮಂದವಾದಾಗ, ದೇಹದಲ್ಲಿ ನರಗಳ ದೌರ್ಬಲ್ಯ ಉಂಟಾದಾಗ, ಕೈಕಾಲುಗಳಲ್ಲಿ ಶಕ್ತಿ ಕ್ಷೀಣವಾದಾಗ ಅಥವಾ ಜೀವನದ ಅನೇಕ ಹೋರಾಟಗಳಿಂದ ದೇವರ ವಾಕ್ಯವನ್ನು ಇನ್ನೂ ಬಲವಾಗಿ ಆಶ್ರಯಿಸಿಕೊಳ್ಳದೆ ಇರುವುದರಿಂದ ಅವರು ಮಂಕಾಗುತ್ತಾರೆ ಪ್ರಿಯರೇ. ಹೀಗೆ ಭಯಪಡುವ ಕೆಲವರು ದೇವರ ಮಕ್ಕಳು ಕೂಡ ಇದ್ದಾರೆಂದು ದೇವರ ವಾಕ್ಯ ಹೇಳುತ್ತಿದೆ ಪ್ರಿಯರೇ. ನಾವು ನೂತನ ಮನೆ ಈ ಅಂಶದೊಳಗೆ ಮುಂದೆ ನೋಡುವುದಾದರೆ ಪ್ರಿಯರೇ, ನಾವು ಪ್ರಭು ಹೇಳಿದಂತೆ ಹೃದಯದಲ್ಲಿ ಭಯಪಡದಿರೋಣ ಪ್ರಿಯರೇ, ಕಳವಳಗೊಳ್ಳದಿರೋಣ. ಪ್ರಭು ನಮಗೋಸ್ಕರ ಮನೆ ಸಿದ್ಧ ಮಾಡಲು ಹೋಗಿದ್ದಾನೆ. ಸಿದ್ಧವಾದ ಮೇಲೆ ನಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತೇನೆಂದು ಹೇಳಿದ್ದಾನೆ ಪ್ರಿಯರೇ. ಅಂತ ನಂಬುವ ವಿಶ್ವಾಸ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಕಳವಳವಿಲ್ಲದ ಹೃದಯ, ಭಯಪಡದ ಹೃದಯ ಈ ವಾಕ್ಯದ ಮೂಲಕ ಪ್ರಭು ನಮಗೆ ದಯಪಾಲಿಸಲಿ. ನೂತನ ಮನೆ, ನ್ಯೂ ಹೋಮ್ ಪರಲೋಕದಲ್ಲಿ ಪ್ರಭು ನಮಗೆ ಸಿದ್ಧ ಮಾಡುತ್ತಿದ್ದಾನೆ ಪ್ರಿಯರೇ. ಈ ಭಾಗದಲ್ಲಿ ಮುಂದೆ ನೋಡುವುದಾದರೆ ಸಂತೋಷಿಸಿರಿ ಪ್ರಿಯರೇ ಈ ವಿಷಯವಾಗಿ. ಪ್ರಿಯ ಪರಿಶುದ್ಧ ದೇವಜನರೇ, ದೇವರ ಪ್ರಭುವಿನಲ್ಲಿ ವಿಶ್ವಾಸಿಗಳೇ, ಮಕ್ಕಳೇ, ಯೇಸುವಿನ ಮೂಲಕ ದೇವರಿಗೆ ಮಕ್ಕಳಾದವರೇ, ಕಡೆಗೆ ನಾವು ಸ್ವಂತ ಮನೆಗೆ ಹೋಗುತ್ತಿದ್ದೇವೆ. ನಾವು ನಮ್ಮ ನೂತನ ಗೃಹದೊಳಗೆ ನಿವಾಸಿಸಲು ಹೋಗುತ್ತಿದ್ದೇವೆ. ಅಲ್ಲಿ ಮನೆಯ ಬಾಡಿಗೆ, ಕರೆಂಟ್ ಬಿಲ್ಲು, ನೀರಿನ ಕೊರತೆ, ಅಡುಗೆ ಸಮಸ್ಯೆಗಳು ಇರುವುದಿಲ್ಲ ಎಂದು ಗ್ರಹಿಸಿರಿ ಪ್ರಿಯರೇ. ಇನ್ನೆಷ್ಟು ಮಾತ್ರ ಬೆವರು ಹಿಡಿಯುವ ಕೆಲಸ ಇರುವುದಿಲ್ಲ. ಸಮಸ್ತ ನಮಗೋಸ್ಕರ ಸಿದ್ಧ ಮಾಡಲ್ಪಟ್ಟಿವೆ ಎಂದು ನೀವು ನಂಬಿರಿ ಪ್ರಿಯರೇ. ಅವೆಲ್ಲ ಉಚಿತವಾಗಿವೆ ಎನ್ನುವ ಸತ್ಯ. ಹೀಗೆ ನಾವು ಆ ಮುತ್ತು ರತ್ನಗಳಿಂದ ಕಟ್ಟಲ್ಪಟ್ಟ ಆ ಕೋಟೆಗಳ ಮೂಲಕ, ಬಂಗಾರ ಬೀದಿಗಳ ಮೂಲಕ ನಿತ್ಯ ಗೃಹದೊಳಗೆ ಹೋಗುತ್ತಿದ್ದೇವೆ ಪ್ರಿಯರೇ. ನಮ್ಮ ನೂತನ ಗೃಹಕ್ಕೆ ಸೇರಿದಾಗ ಅಲ್ಲಿರುವ ವಸ್ತುಗಳನ್ನು ಕುರಿತು ಅತ್ಯಾಶ್ಚರ್ಯ ಪಡುತ್ತೇವೆ. ಕೊರಿಂಥ 1ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ. ಹೌದು ಪ್ರಿಯರೇ, ಆಶ್ಚರ್ಯ, ದಿಗ್ಭ್ರಾಂತಿ ಹೊಂದಿ ಈ ವಿಧವಾಗಿ ಹೇಳುತ್ತೇವೆ. ಏನೆಂದು? ಹೌದು, ಇಲ್ಲಿಗೆ ಸೇರುವ ನಿಮಿತ್ತವೇ ನಾನು ಮಾಡಿದ ಪ್ರಯಾಸವೆಲ್ಲ 100% ಯೋಗ್ಯವಾಗಿವೆ, ಸಕ್ಸಸ್ ಆಗಿವೆ, ಸಫಲವಾಗಿವೆ ಎಂದು. ಇದೆಲ್ಲ ನನ್ನ ರಕ್ಷಕನಾದ ದೇವರು, ದೇವಕುಮಾರನಾದ ಯೇಸುವಿನ ಮೂಲಕ ಉಂಟಾಯಿತು ಎಂದು. ಹೌದು ಪ್ರಿಯ ದೇವರ ಮಕ್ಕಳೇ, ನೀನು ಆತನ ಮುಖವನ್ನು ಕೃತಜ್ಞತೆಯೊಂದಿಗೆ ನೋಡಲು ಪ್ರಾರಂಭಿಸುತ್ತಿ. ದೇವರು ನಿನ್ನ ಕಣ್ಣೀರಿನ ಪ್ರತಿ ಬಿಂದುವನ್ನು ಒರೆಸಿ ಹಾಕುತ್ತಾನೆ. ಅಲ್ಲಿ ಬಾಧೆ ಇರುವುದಿಲ್ಲ, ದುಃಖ ಇರುವುದಿಲ್ಲ, ರೋಗ ಇರುವುದಿಲ್ಲ, ಮರಣ ಇರುವುದಿಲ್ಲ, ಆದರೆ ನಿತ್ಯ ಸಂತೋಷ ಮಾತ್ರವೇ ಇರುತ್ತದೆ ಎಂದು ನಾವು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 4ನೇ ವಾಕ್ಯದ ಭಾಗದ ಮೂಲಕ ಪ್ರಭು ನುಡಿಯುತ್ತಿದ್ದಾನೆ. ಸ್ವತಃ ಪ್ರಭು ನುಡಿದ ಮಾತು. ಹಳೆಯವೆಲ್ಲ ಅಳಿದು ಹೋಗಿ ಇಗೋ ಹೊಸದನ್ನು, ನೂತನವಾದದ್ದನ್ನು ನಿರ್ಮಿಸುತ್ತಿದ್ದೇನೆ, ಉಂಟು ಮಾಡುತ್ತಿದ್ದೇನೆ ಎಂದು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ವಾಕ್ಯವಾದ ದೇವರು, ದೇವಕುಮಾರ ಯೇಸು ನುಡಿಯುತ್ತಿದ್ದಾನೆ ಪ್ರಿಯರೇ. ಹೀಗೆ ದೇವರು ಮಾಡಿದ ವಾಗ್ದಾನ ನಮ್ಮ ಕಣ್ಣಿನ ಮುಂದೆ ಅಕ್ಷರಾರ್ಥ ನಿಜವಾಗಿಯೂ ನೆರವೇರುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ದೇವರು ಮತ್ತೊಂದು ವರ್ಷದೊಳಗೆ ಹೆಜ್ಜೆ ಇಡುವುದಕ್ಕೆ ಅನುಮತಿಸುವುದಾದರೆ ನಮ್ಮಲ್ಲಿ ಅನೇಕರನ್ನು ನಾವು ನಮ್ಮ ಕೆಲಸಗಳೆಲ್ಲವನ್ನು ಮಾಡಿಕೊಳ್ಳುತ್ತಿರುವಾಗಲೂ ಪರಲೋಕದೊಳಗಿರುವಂಥ ಅಂದವಾದ ಗೃಹದ ಕುರಿತು ಆಲೋಚನೆಯೊಂದಿಗೆ ನಮ್ಮ ಮನಸ್ಸುಗಳನ್ನು ತುಂಬಿಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ. ಸ್ವಂತ ಗೃಹದಿಂದ ದೂರವಾಗಿರುವಂಥ ಮಕ್ಕಳು ಮನೆಗೆ ಸೇರುವ ಅತ್ಯಾಸೆಯಿಂದಿರುವಂತೆ ನಾವು ಕೂಡ ಆ ಪರಲೋಕ ಎನ್ನುವ ಮನೆಯ ಕುರಿತು ಅತ್ಯಾಸಕ್ತಿಯಿಂದಿರೋಣ. ನಮ್ಮ ಪರಲೋಕ ತಂದೆಯ ಇದನ್ನು ಕುರಿತು ಹೇಳುತ್ತಾ ಇದ್ದಾನೆ ಪ್ರಿಯರೇ. ನನ್ನ ಪ್ರಿಯ ಮಕ್ಕಳೇ, ಬನ್ನಿರಿ, ನಾನು ಸಿದ್ಧ ಮಾಡಿದ ರಾಜ್ಯದೊಳಗೆ ಪ್ರವೇಶಿಸಿರಿ, ಸೂರ್ಯನಂತೆ ಪ್ರಕಾಶಿಸಿರಿ ಎಂದು ಪ್ರಭು ಆಶೀರ್ವಾದ ಹೊಂದಿದವರಿಗೆ ಹೇಳುತ್ತಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಹೀಗೆ ತಂದೆ ದಯಪಾಲಿಸಿದಂಥ ಆ ಒಂದು ಪರಲೋಕದ ಗೃಹದೊಳಗೆ ನಮ್ಮೆಲ್ಲರನ್ನು ಕರೆಯುತ್ತಿದ್ದಾನೆ ಪ್ರಿಯರೇ.
ಹೀಗೆ ತಂದೆಯ ರಾಜ್ಯದಲ್ಲಿ ನಾವೆಲ್ಲರೂ ಸೇರುವಂತಾಗಲಿ. ಯೇಸು ಪ್ರಭುವೇ, ಬೇಗ ಬನ್ನಿ, ನಮ್ಮೆಲ್ಲರನ್ನು ಸಿದ್ಧ ಮಾಡಿ ಬೇಗ ಬನ್ನಿ. ನನ್ನನ್ನು ನಿನ್ನ ಕೈಯಿಂದ ನಿರ್ಮಿತ ಮಾಡಿದ ಆ ಭಯವಿಲ್ಲದ, ಕಳವಳವಿಲ್ಲದ, ನಿತ್ಯ ಜೀವಿಸುವ ಆನಂದ ಲೋಕಕ್ಕೆ, ಆ ಮನೆಯೊಳಗೆ ನನ್ನನ್ನು, ಈ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬ ಮಗಳನ್ನು, ಚಿಕ್ಕ ದೊಡ್ಡವರನ್ನು ತೆಗೆದುಕೊಂಡು ಹೋಗಬೇಕೆಂದು ತಂದೆ ಪರಿಶುದ್ಧಾತ್ಮನೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೌದು ಪ್ರೇಯರ್, ಅಂಥ ಕೃಪೆ, ನೂತನ ಮನೆ ಸೇರುವ, ಪರಲೋಕ ಎಂಬ ನಿತ್ಯ ನಿವಾಸ ಸೇರುವ, ನಿತ್ಯ ಜೀವ ಸೇರುವ ಕೃಪೆ, ಆ ಶಾಂತಿಯ ಜೀವಿತ, ಆ ಬೆಳಕಿನ ಜೀವಿತ, ಆ ದೇವದೂತರೊಂದಿಗೆ ಸದಾ ದೇವರನ್ನು ಕೊಂಡಾಡುವ ಜೀವಿತ, ಯೇಸು ರಕ್ತದಿಂದ ತೊಳೆಯಲ್ಪಟ್ಟು ನಿತ್ಯ ಜೀವಕ್ಕೆ ಯೋಗ್ಯರಾಗುವ ಜೀವಿತ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿ ತನ್ನ ಪವಿತ್ರಾತ್ಮನ ಮುದ್ರೆಯಿಂದ. ಹಿಂದೆ ಯೇಸು ನಾಮದಲ್ಲಿ ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿಕೊಂಡು ಈ ಪವಿತ್ರ ದೇವರ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನೇ, ಇರುವಾತನೇ, ಬಂದಾತನೇ, ಬರುವಾತನೇ, ಪ್ರಭುವೇ, ಈ ಲೋಕ ನಮ್ಮ ಮನೆಯಲ್ಲ, ಸ್ಥಳವಲ್ಲ, ನಾವು ಪ್ರಯಾಣಿಕರು. ಹೌದು ತಂದೆ, ನಾವು ನಮ್ಮ ನೂತನ ಗೃಹಕ್ಕೆ ಬಂದು ನಿನ್ನೊಂದಿಗೆ ಸದಾಕಾಲ ಜೀವಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ. ಪ್ರಿಯ ಯೇಸಪ್ಪ ಕ್ರಿಸ್ತನೇ, ನನಗೋಸ್ಕರ ನೀನು ಪ್ರಾಣ ಕೊಟ್ಟು ಮರಣ ಗೆದ್ದು ಮರಣಾಧಿಕಾರಿಯಾದ ಸೈತಾನ ಮೇಲೆ ಜಯ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನನಗೋಸ್ಕರ ನೀನು ಭಯಪಡಬೇಡ, ಕಳವಳಗೊಳ್ಳಬೇಡ. ನಿನಗೋಸ್ಕರ ಸ್ಥಳವನ್ನು, ಗೃಹವನ್ನು, ಬಿಡಾರವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ, ಬಂದು ತೆಗೆದುಕೊಂಡು ಹೋಗುತ್ತೇನೆ ಎಂದಿದ್ದೀರಿ ಪ್ರಭುವೆ. ಹೌದು ಪ್ರಭುವೆ, ಬಂದು ನಿನ್ನ ಗೃಹಕ್ಕೆ ನನ್ನನ್ನು ತೆಗೆದುಕೊಂಡು ಹೋಗಿರಿ ಪ್ರಭುವೆ. ನನಗೋಸ್ಕರ ನೀನು ಸಿದ್ಧಪಡಿಸುತ್ತಿರುವ ಆ ಗೃಹದ ರೀತಿಯಂತೆ ಈ ಭೂಲೋಕದಲ್ಲಿ ನನ್ನ ಜೀವಿತವನ್ನು ಸಿದ್ಧಪಡಿಸಿರಿ. ಹೀಗೆ ನೀವು ನಿತ್ಯ ನೂತನ ಕಾರ್ಯವನ್ನು ನಿಮ್ಮನ್ನು ವಿಶ್ವಾಸುವ ಪ್ರತಿಯೊಬ್ಬ ಮಗಳ ಜೀವಿತದಲ್ಲಿ ಮಾಡಿ, ನೀವೇ ಒಳ್ಳೆಯ ಕುರುಬನು, ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ರಕ್ಷಿಸಿದಾತನು ಎಂದು ನಿರೂಪಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದು ಪ್ರೇರೆ, ಆಶ್ಚರ್ಯಕರವಾದ ಪ್ರಭುವಿಗೆ ಸ್ತೋತ್ರವಾಗಲಿ. ಆ ಒಂದು ಬೆಳಕಿನ ಮನೆಗೆ ನಮ್ಮೆಲ್ಲರನ್ನು, ನೂತನ ಮನೆಗೆ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಲಿದ್ದಾನೆ ಪ್ರೇರೆ. ಹೃದಯದಲ್ಲಿ ಕಳವಳ ಪಡಬೇಡಿರಿ, ಭಯಪಡಬೇಡಿರಿ. ಪ್ರಭು ನಮ್ಮೊಂದಿಗಿದ್ದಾನೆ. ಯುಗದ ಸಮಾಪ್ತಿಯವರೆಗೂ ಈಗ ನಿಮ್ಮೊಂದಿಗಿದ್ದೇನೆ. ಹೋಗಿರಿ, ಎಲ್ಲ ದೇಶಗಳ ಜನರನ್ನು, ಎಲ್ಲ ನಿಮಗೆ ದೊರಕುವ ಪ್ರತಿಯೊಬ್ಬ ಮನುಷ್ಯರನ್ನು ಯೇಸುವಿನ ಶಿಷ್ಯರಾಗಲು ಪ್ರಯತ್ನಿಸಿರಿ. ಪ್ರಭು ನಿಮ್ಮ ಮಾತಿನಲ್ಲಿ ತನ್ನ ವಾಕ್ಯವಿಟ್ಟು, ನಿಮ್ಮ ಬಾಯಲ್ಲಿ ತನ್ನ ವಾಕ್ಯವಿಟ್ಟು ಕೇಳುವವರನ್ನು ಅದಕ್ಕೆ ಕಟ್ಟಿಗೆಯನ್ನಾಗಿಯೂ ಮಾಡುತ್ತಾನೆ ಪ್ರೇರೆ. ಅವರಲ್ಲಿರುವ ಅಂಧಕಾರ ಶಕ್ತಿಯನ್ನು ದಹಿಸಿ ನಿಮ್ಮನ್ನು ಬೆಳಕಿನ ಮಕ್ಕಳಂತ ಉಪಯೋಗಿಸುತ್ತಾನೆ. ಹೀಗೆ ದೇವರ ವಾಕ್ಯವಾದ ಯೇಸುವಿಗೆ ಮಹಿಮೆಯಾಗಲಿ ಪ್ರೇರೆ. ಹೌದು ಪ್ರೇರೆ, ನಿನ್ನ ಮಂದಿರದಲ್ಲಿ ನಿವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಸ್ತುತಿಸುವರು. ಕೀರ್ತನೆ ಗ್ರಂಥ 84ನೇ ಅಧ್ಯಾಯ 4ನೇ ವಾಕ್ಯ. ಕೆಲವರನ್ನು ವಾಕ್ಯ ಹೇಳಿ ಅವರನ್ನು ದೇವರ ಆಲಯಕ್ಕೆ ನಡೆಸೋಣ ಪ್ರೇರೆ. ಹೀಗೆ ದೇವರ ಮಂದಿರದಲ್ಲಿ ಕೆಲ ಕ್ಷಣ, ಕೆಲ ದಿನ, ನಿತ್ಯ ವಾಸಿಸುವಂಥವರನ್ನಾಗಿ ಮಾಡೋಣ, ಧನ್ಯರಾಗಿ ಮಾಡೋಣ. ಹಾಗೂ ನಿತ್ಯವೂ ಸ್ತುತಿಸುವಂಥವರಾಗಿ ಅನೇಕರನ್ನು, ದೇವರನ್ನು ಸ್ತುತಿಸುವಂತೆ ಅನೇಕರನ್ನು ಮಾಡೋಣ ಪ್ರೇರೆ. ಹೀಗೆ ನಮ್ಮ ಪ್ರಭು ಯೇಸು ಕ್ರಿಸ್ತನ ಅತ್ಯಮೂಲ್ಯ ರಕ್ತದ ಆ ಶುದ್ಧೀಕರಣ ನಮ್ಮೆಲ್ಲರಲ್ಲಿ ಉಂಟಾಗಲಿ. ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಯಲು ಬಂದ ಆ ಇಮ್ಮಾನುವೇಲ್ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮ ನಮ್ಮೊಂದಿಗಿರಲಿ. ನನ್ನನ್ನು ವಿಶ್ವಾಸಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಬೆಳಕು ಕೊಡುವ ಜ್ಯೋತಿ ಅವನಲ್ಲಿ ಇರುತ್ತದೆ ಎನ್ನುವಂಥ ಪ್ರಭುವಿನ ಜ್ಯೋತಿ ನಮ್ಮೆಲ್ಲರೊಂದಿಗಿರಲಿ. ದೇವರಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ದೇವದೂತರು ದಂಡಿಳಿಸಿ ದೇವರು ಕಾಯುತ್ತಾನೆ ಎನ್ನುವಂಥ ಕೃಪೆ ನಮ್ಮೆಲ್ಲರಲ್ಲಿ ನೆರವೇರಲಿ. ಪ್ರಿಯರೇ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ಅನ್ಯೋನ್ಯತೆ,
ನಿಮ್ಮೊಂದಿಗೆ ನಿಮ್ಮ ಕುಟುಂಬ ಸಭೆಯೊಂದಿಗಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಆಮೇನ್. ಯೇಸು ರಕ್ತವೇ ಜಯ, ನಮಗೇನು ಭಯ. ಹಾಲೆಲೂಯ್ಯ.